ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ಹೊರಟಿದೀವಿ ನಾವು ವಿಂಡ್ ಮೀಲ್ ಹತ್ರ ಟ್ರೆಕ್ಕಿಂಗ್. ನಾನು ಮತ್ತೆ ಲೋಹಿ ಅಣ್ಣ ಬಹಳ ದಿನ ಆಗಿತ್ತು ಅಂತ. ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ, ಫ್ಯಾನ್ ಬಿದ್ಬಿಟ್ಟು 2 ವರ್ಷದ ಕೆಳಗಡೆ ಕಲ್ಲುಗಳು ಯಾವ ರೀತಿ ಸೀಳೋಗಿದೆ ಅಂತ. ಲೋಹಿ ಅಣ್ಣ ಕಾಲು ಮುಳ್ಳು ತೆರೆದ್ ಬಿಡ್ತಲ್ಲಿ. ಆದ್ರೂ ಇರ್ಲಿ ಪರವಾಗಿಲ್ಲ, ಬಂದಿರೋದು ಟ್ರೆಕ್ ಎಂಜಾಯ್ ಮಾಡೋಕೆ. ನಡಿ ಹೋಗೋಣ, ನೆಕ್ಸ್ಟ್ ಮೂವ್ ಆನ್ ಆಗೋಣ ಅಂತಂದು ಹೊರಟೆ ಬಿಟ್ವಿ ಇಬ್ರು. ಗಾಳಿ ಯಂತ್ರಗಳು, ಇದು ಚಿತ್ರದುರ್ಗ ಕಲ್ಲಿಂಗ್ಕೋಟೆ, ಜೋಗಿಮಟ್ಟಿ, ವಾಣಿ ವಿಲಾಸ ಸಾಗರ, ಈ 3 ಪ್ಲೇಸ್ಗಳಲ್ಲಿ ಗಾಳಿ ಯಂತ್ರ ಅಂತ ಇರುತ್ತೆ. ನಾವು ಮೇಲ್ಗಡೆಯಿಂದ ಚಿತ್ರದುರ್ಗ ಯಾವ ರೀತಿ ಕಾಣುತ್ತೆ ಅಂತ ನೋಡಬಹುದು. ಬನ್ನಿ, ಇಲ್ಲೊಂದು ಲೋಹಿ ಅಣ್ಣ ಕಾಮಿಡಿ ಮಾಡ್ತಾರೆ ನೋಡಿ. ಸೌಂಡ್ ಆಯ್ತು, ಅಲ್ಲೊಂದು ನಿಜವಾಗ್ಲೂ ಸೌಂಡ್ ಆಯ್ತು. ಬನ್ನಿ 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 ಬನ್ನಿ. ಎಸ್, ಲೋಹಿ ಅಣ್ಣ ಕಾಮಿಡಿ ನೋಡಿ ನನಗೆ ಸಿಕ್ಕಾಬಟ್ಟೆ ನಗು ಬಂತು. ಲೋಹಿ ಅಣ್ಣ ನನಗೆ ಬೇರೆ ಒಬ್ರಿಂದ ಪರಿಚಯ ಆದ್ರು. ಆಕ್ಚುಲಿ ನಾವು ಆಗ ಮಾಡಿರೋ ಕಾಮಿಡಿ ಯಾವ್ದೋ ಒಂದು ಫಾರೆಸ್ಟ್ ಶೋ ಬರುತ್ತಲ್ಲ ಟಿವಿಲಿ, ಅದರಿಂದ ನೋಡಿ ಇನ್ಸ್ಪೈರ್ ಆಗಿ ನಮಗ್ ನಾವೇ ನಗ್ಬೇಕು ಅನ್ಸಿದಾಗ ಈ ರೀತಿ ಮಾಡ್ಕೊಂತೀವಿ. ಬಟ್ ಇಲ್ಲಿಗೆ ಬರುವಾಗ ಸಿಕ್ಕಾಬಟ್ಟೆ ಕೇರ್ಫುಲ್, ಶೂಸ್ ನ ಕಂಪಲ್ಸರಿ ವೇರ್ ಮಾಡಿ. ಹಳ್ಳಿ ಕಡೆ ಹೇಳ್ತಾರಲ್ಲ ಶಾದ್ರೆ ಅಂತ ಮಾತ್ರ ಸಿಕ್ಕಾಬಟ್ಟೆ ಇದೆ. ನಾವು ಫ್ಯಾನ್ ನೋಡಕ್ ಹೋಗ್ತಿದೀವಿ, ಬಟ್ ಎಂಜಾಯ್ ಮಾಡ್ಬೇಕಲ್ಲ ಅಂತ ಹೆಂಗಾದ್ರೂ ಇರ್ಲಿ ಅಂತ ಮುಂದಕ್ಕೆ ಸಾಕ್ತಾನೆ ಇದೀವಿ. ನಮ್ಮ ಕರ್ನಾಟಕದಲ್ಲಿ ಕೋಟೆ ನಾಡು ಅಂತ ಪ್ರಖ್ಯಾತ ಆಗಿರೋ ಈ ಚಿತ್ರದುರ್ಗದಲ್ಲಿ ಇಂಥ ಹಲವು ಪ್ಲೇಸ್ಗಳಿದಾವೆ. ಪ್ರತಿಯೊಂದು ಪ್ಲೇಸು ಸಹ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋ ನಮ್ಮ ಆಸೆ. ಬನ್ನಿ ಒಂದೊಂದಾಗೆ ಸ್ಟಾರ್ಟ್ ಮಾಡ್ತಿದೀವಿ. ದೌಳಪ್ಪನ ಗುಡ್ಡ ಆಯ್ತು, ಇವಾಗ ವಿಂಡ್ ವೀಲ್ ಹತ್ರ ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಹಂಗೆ ನಿಮ್ ಜೊತೆ ಹಂಚ್ಕೊಳೋ ಆಸೆ. ರಿಯಲಿ ಗ್ರೇಟ್ ಜರ್ನಿ ಅಂತ ಹೇಳ್ಬೋದು. ಫಸ್ಟ್ ಇಯರ್ ಡಿಗ್ರಿ ಲೈಫಲ್ಲೇ ಭಾಳ ನೋಡ್ಬಿಟ್ಟಿದ್ದೀನಿ ದುರ್ಗಕ್ಕೆ ಬಂದು. ಲೈಫ್ ಅಂತೂ ಚೇಂಜ್ ಆಗ್ತಿದೆ ದುರ್ಗಕ್ಕೆ ಬಂದು. ಬನ್ನಿ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಪ್ಲೇಸ್ ಬಂದ್ಬಿಟ್ಟು ಜೋಗಿಮಟ್ಟಿ ಹೋಗೋ ರೋಡ್ ಹತ್ರ ಇದೆ. ನಿಮಗೂ ಸಹ ಫ್ರೀ ಇದ್ರೆ ಈ ಕಡೆ ಒಂದ್ಸತಿ ಹೋಗಿ ಬನ್ನಿ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಅಂತ ಅನಿಸ್ತೈತೆ ನಮಗೂ ಸಹ. ಎಂಜಾಯ್ ಮಾಡ್ತಿದ್ವಿ. ಬನ್ನಿ ಮುಂದಕ್ಕೆ ಹೋಗೋಣ ಏನೈತೆ ಅಂತ, ವ್ಯೂ ನೋಡೋಣ ಯಾವ್ಯಾವ ರೀತಿ ಇದಾವೆ ಅಂತ. ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸೋ ಪ್ರಯತ್ನ ಮಾಡ್ತೀವಿ. ರೋಡಲ್ಲಿ ಏನ್ ಸಿಕ್ತು ನೋಡಿ, ನಮಗೆ ಕಾಯಿನ್ ಸಿಕ್ತು ರಾಜ. ಮುಂದೊಂದು ದಿನ ಕಾಡು ಮನುಷ್ಯ ಆಗಿ ಕಾಡಿನ ರಾಜ ಆಗ್ಬೇಕಂತಿದ್ದೀನಿ. ವೆಲ್ಕಮ್ ಮಾಡ್ತಾ ಇತ್ತು ಲಕ್ಷ್ಮಿ. ಸಿಕ್ಕಿರೋ ಲಕ್ಷ್ಮಿನ ಬಿಡಬಾರ್ದಂತ ಹಂಗೆ ಪಾಕೆಟ್ ಅಲ್ಲಿ ಹಾಕೊಂಡು ನೆಕ್ಸ್ಟ್ ಹಂಗೆ ಮುಂದೆ ಹೊಂಟೇ ಬಿಟ್ಟೆ ನೋಡಿ. ಅಲ್ಲಿ ಕಾಣ್ತಿದೆ ಅಲ್ಲ ಫ್ಯಾನ್, ಅಲ್ಲಿಗೆ ಹೋಗ್ತಿದ್ವಿ ನಾವು. ಈಗ ಆಲ್ರೆಡಿ ಅರ್ಧ ದಾರಿನ ಕಂಪ್ಲೀಟ್ ಮಾಡಿದೀವಿ. ಬನ್ನಿ ಮುಂದೆ ಏನಾಗುತ್ತಂತ ನೋಡೋಣ. ಎಸ್, ಫೈನಲಿ ಬಂದೇ ಬಿಟ್ವಿ. ಇಲ್ಲಿ ಮುಂದೆ ನೋಡಿ ವ್ಯೂ ಪಾಯಿಂಟ್ಗಳು ತೋರಿಸ್ತೀನಿ. ಎಂಟರ್ ದುರ್ಗದಲ್ಲಿರೋ ಪ್ರತಿಯೊಂದು ಬೆಟ್ಟನೂ ಇಲ್ಲಿ ಕಾಣುತ್ತೆ, ನೋಡ್ಕೊಳ್ಳಿ. ಹೆಂಗೆ ಎದುರುಗಡೆ ಕಾಣ್ತಿರೋದೆಲ್ಲ ಚಿತ್ರದುರ್ಗ ಕೋಟೆ. ಆ ಕೋಟೆ ಅಷ್ಟು ಅನ್ಕೋಬಿಡಿ, ಕೋಟೆ ಅನ್ನೋದು ಒಂದಲ್ಲಿ ಸಣ್ಣ ಚಿಕ್ಕದಾಗಿ ಕಾಣುತ್ತೆ. ಆ ಕೋಟೆ ಪಕ್ಕ ಇರೋ ಕಾಳ ಬತ್ತೇರಿ ಬೆಟ್ಟ ಆಗಿರ್ಬೋದು. ನೆಕ್ಸ್ಟ್ ಎಂಟರ್ ಈ ಫ್ರೇಮಲ್ಲಿ ದೂರದಲ್ಲಿರೋ ದೌಳಪ್ಪನ ಗುಡ್ಡ, ಅದು ಸಹ ಕವರ್ ಆಗುತ್ತೆ. ಇಲ್ಲಿ ಕಾಣ್ತಿದೆ ಅಲ್ಲ ಬೆಟ್ಟಗಳು, ಅದ್ರ ಹಿಂದೆಗಡೆ ಹೋದ್ರೆ ಸಾಕು ನಮಗೆ ಚಂದ್ರವಳ್ಳಿ ಸಿಕ್ಬಿಡುತ್ತೆ. ಆ ಲಿಟ್ರಲಿ ನಾವು ಊರಿಂದ ಹೋಗೋದ್ರಿಂದ ಸಿಕ್ಕಾಬಟ್ಟೆ ದೂರ ಅಂತ ಅನ್ಸುತ್ತೆ ಈ ಸಿಟಿಯಿಂದ ಹೋಗೋದ್ರಿಂದ. ಬಟ್ ಇಲ್ಲಿ ಕಾಣ್ತಿದ್ದ ಬೇರೆ ಯಾವ ಊರುಗಳು ಹೆಂಗ್ ಕಾಣ್ತಾವೆಲ್ಲ ಗೊತ್ತಿಲ್ಲ. ಬಟ್ ಚಿತ್ರದುರ್ಗ ನಾವು ಮೇಲೆ ಎಷ್ಟು ಹತ್ತೀವೋ ಅಷ್ಟು ಚೆನ್ನಾಗಿ ಕಾಣುವಂತ ಒಂದ್ ಒಳ್ಳೆ ಊರಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು ಈ ಚಿತ್ರದುರ್ಗ. ಒಂದ್ ಫ್ಲೋರ್ ಹತ್ತಿದ್ರೆ ಸಾಕು ಏನೋ ಒಂಥರ ಹೊಸದ್ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿ, ಸುತ್ತಮುತ್ತ ಗುಡ್ಡ ಬೆಟ್ಟದಿಂದ ಕೂಡಿರುವಂತಹ ಈ ದೊಡ್ಡ ಪ್ರದೇಶದಲ್ಲಿ ಸೆಂಟ್ರಲ್ ಊರಿದ್ರೆ ಅಂತ ಊರನ್ನೇ ಚಿತ್ರದುರ್ಗ ಅಂತ ಕರೀತಾರೆ. ಇಂಥ ಚಿತ್ರದುರ್ಗದಲ್ಲಿ ಹುಟ್ಟೋಕೆ ಪುಣ್ಯ ಮಾಡಿರ್ಬೇಕೋ. ನೆಕ್ಸ್ಟ್ ಬಾರಪ್ಪ ಟೈಮ್ ಆಗುತ್ತೆ ಅಂತ ಲೋಹಿ ಅಣ್ಣ ನಡಿಯಣ್ಣ ಅಂತ ಕರ್ಕೊಂಡು ಹೊಂಟ್ವಿ. ಆದ್ರೂ ಲೋಹಿ ಅಣ್ಣನ ವ್ಯೂ ತೋರಿಸಿದ್ರು ನೋಡಿ, ಇಲ್ಲಿ ಹಿಂಗಿದೆ ಅಂತ ವ್ಯೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಣ್ಣ ವಿಡಿಯೋ ಮಾಡು ಅಂತಂದೆ, ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಹಿಂಗೆ ಫೋರ್ಸ್ ಕೊಡ್ಕೊಂಡ್ರೆ ನಿಂತ್ರೆ ಟೈಮ್ ಆಗುತ್ತೆ, ಮತ್ತೆ ಬಿಸಿಲಾಗುತ್ತೆ ಅಂತ ಹಂಗೆ ಮುಂದಕ್ಕೆ ಸಾಗಿದ್ವಿ. ನೋಡಿ ಇಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ವ್ಯೂ. ಈ ರೀತಿ ಮೇಲೆಯಿಂದ ಕೆಳಗಿನ ಪ್ರಪಂಚ ನೋಡಿದಾಗ ನಯನ ಮನೋಹರವಾದಂತ ದೃಶ್ಯಗಳು ಅಂತ ಅನ್ಸುತ್ತೆ. ಅಲ್ಲೊಂದು ಕೋಲ್ ಸಿಕ್ತು ಗುರು, ಅದ್ ನೋಡಕ್ ಸೇಮ್ ಬಿಲ್ಲು ತರ ಇತ್ತು ನೋಡಿ. ಅದರಲ್ಲೇ ನಾವು ರಾಮಾಯಣದ ರಾಮನ್ ತರ ಫೀಲ್ ಮಾಡ್ಕೊಂತ ಬಾಣ ಬಿಡ್ತಾ ಇದ್ವಿ. ಮಹಾಭಾರತದ ಅರ್ಜುನ, ರಾಮಾಯಣದ ರಾಮ. ಇರ್ಲಿ, ನಮ್ ಲೆವೆಲ್ಗೆ ಅವ್ರಿಗೆಲ್ಲ ಹೋಲ್ಸ್ಕೊಂಬಾರ್ದು, ಅವರೇ ನೆಕ್ಸ್ಟ್ ಲೆವೆಲ್ ಅವರು. ಕೊನೆಗೂ ಬೆಟ್ಟದ ಅಂತಿಮ ಸ್ಟೇಜಿಗೆ ಬಂದೇ ಬಿಟ್ವಿ, ವಿಂಡ್ ಮೀಲ್ ಹತ್ರ ಬಂದೇ ಬಿಟ್ವಿ. ನೋಡಿ ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ವ್ಯೂ ಅಂತ. ಅಲ್ಲಿ ನನ್ನ ಎಕ್ಸೈಟ್ಮೆಂಟ್ ಮಾತ್ರ ನನಗೆ ಶಾಕ್ ಆಯ್ತು, ನನಗೆ ಈ ರೀತಿ ಎಲ್ಲ ಮಾಡಿದ್ದೀನ ಅಂತ. ನೋಡಿ ಫ್ಯಾನ್ ಹತ್ರ ಬಂದಿದ್ದೀವಿ.
ಬನ್ನಿ ಹಂಗೆ ಸಾಗಿ ಮುಂದೆ ಹೋಗೋಣ. ನಾವು ಯಾವ ವಿಂಡ್ ಮಿಲ್ ಹತ್ರ ಹೋಗಿದ್ವಿ ಅಂತ ಅದ್ ನೋಡಿ ನನ್ನ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ. ಗಾಯ್ಸ್ ಫೈನಲಿ ವಿ ರೀಚ್ ದ ವಿಂಡ್ ಮಿಲ್. ಲುಕ್, ಈ ಜರ್ನಿ ಮಾತ್ರ ಸಿಕ್ಕಾಬಟ್ಟೆ ಖರಾಬಾಗಿತ್ತು. ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಮುಳುಗಳು ಅವು ಇವು ಜಾಸ್ತಿ ಇದ್ದಾವೆ. ಶೂಸ್ ನ ವೇರ್ ಮಾಡಿ ಬಿ ಸೇಫ್. సవాలని తెగించి నీ వైపు దూసుకొస్తున్న ಭೌಗೋಳಿಕವಾಗಿ ಚಿತ್ರದುರ್ಗ ಅನ್ನೋದು ಸಾಕಷ್ಟು ಮೇಲೆ ಇದೆ, ಹಂಗಾಗಿ ಇಲ್ಲಿ ಜಾಸ್ತಿ ಇಂಥ ವಿಂಡ್ ಮಿಲ್ಗಳಿಗೆ ಎನರ್ಜಿ ಸಿಗುತ್ತೆ ತಿರುಗೋದಿಕ್ಕೆ. ಹಂಗೆ ಪವನ್ ವಿದ್ಯುತ್, ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿರೋ ಪವನ್ ವಿದ್ಯುತ್. ಇದೇ ರೀತಿ ಎಲ್ಲ ಪವನ್ ವಿದ್ಯುತ್ ಉತ್ಪಾದನೆ ವಲಯಗಳು ನಮ್ಮ ಚಿತ್ರದುರ್ಗದ ಸುತ್ತಮುತ್ತನೇ ಇರೋದು. ಸಾಕಷ್ಟು ಹೆಮ್ಮೆಯ ವಿಚಾರ ಇದೊಂದು. ಮುಖ್ಯವಾಗಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಎನಾರ್ಕಲ್ ಎನ್ನೋ ಕಂಪನಿಗಳು ಸಹ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ನ ತಗೋತಿದ್ದಾವೆ. ನಾವು ಇನ್ನೇನು ಟೈಮ್ ಆಗ್ತಿತ್ತು, ಹಂಗೆ ಹೊಂಟಿವಿ ಹಾಸ್ಟೆಲ್ ಕಡೆ. ಇಲ್ಲಿ ಪರಿಸರ ಪ್ರೇಮಿಗಳು ಯಾರ್ಯಾರು ಇದ್ದೀರಾ ಮತ್ತೆ ಫೋಟೋಗ್ರಫಿ ಯಾರ್ಯಾರು ಮಾಡ್ತೀರಾ ಅಂತರಿಗೆ ಮಾತ್ರ ಹೇಳಿ ಮಾಡಿಸಿದಂಥ ಜಾಗ. ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಕೆಳಗಡೆ ಆಫೀಸರ್ಸ್ ಇರ್ತಾರೆ, ಅವ್ರ ಪರ್ಮಿಷನ್ ತಗೊಳ್ಳಿ, ಏನಾಗಲ್ಲ. ಪರ್ಮಿಷನ್ ತಗೊಂಡು ಅವ್ರ ಜೊತೆಗೆ ಬರೋರು ಇದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ಇಲ್ಲೊಂದು ಗಿಡ ಸಿಕ್ಕಿದೆ, ಇದು ಯಾವ ಗಿಡ ಅಂತ ಸಿಕ್ಕಾಬಟ್ಟೆ ತಲೆನೋವು ಆಯ್ತು. ನಿಮ್ಗೆ ಯಾರಿಗಣ ಗೊತ್ತಿದ್ರೆ ಈ ಗಿಡ ಯಾವ್ದಂತ ಕಮೆಂಟ್ ಮಾಡಿ ದಯವಿಟ್ಟು. ಎವ್ರಿ ಟೈಮ್ ಟ್ರಕ್ ಹೋದಾಗ ಈ ರೀತಿ ಏನಾದ್ರು ತಿನ್ನಕ್ ತಗೊಂಡ್ ಹೋಗ್ತಿದ್ವಿ, ಬಟ್ ಈ ಸಲ ಏನೋ ತಿನ್ನಕ್ ತಗೊಂಡ್ ಹೋಗಿದ್ರೆ ಇದನ್ನ ತಿನ್ಬೇಕು ಅನಿಸ್ತಿತ್ತು. ಬಟ್ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಒಂದ್ ಕಡೆ ಕಾಡ್ತಾ ಇತ್ತು. ಕೆಳಗಡೆ ಬರ್ತಿದ್ದಂಗೆ ವ್ಯೂ ನೋಡಿ, ಇಲ್ಲೂ ಸಹ ಚೆನ್ನಾಗಿದೆ. ಇಲ್ಲೊಂದು ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ತೋರ್ಸೋ ಪ್ರಯತ್ನ ಮಾಡ್ತಿದೀವಿ. ಟೈಮ್ ಬೇರೆ ಆಗ್ತಿತ್ತು, ಊಟ ಬೇರೆ ಮಾಡಿದ್ದಿಲ್ಲ. ಇಲ್ಲಿ ಸೀದಾ ಹಾಸ್ಟೆಲ್ ಕಡೆ ಬಂದ್ವಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಬೆಟ್ಟಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.